ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಪ್ರವಾಸ ಹೋಗಬೇಕಾಗಿತ್ತು. ಅದು ಈಗ ವಿಳಂಬವಾಗ್ತಾ ಇದೆ. ಕರ್ನಾಟಕದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರುವಂತಹ ಕಾರಣ ಡೆಲ್ಲಿಗೆ ಪ್ರವಾಸ ಹೋಗುವಂತಹ ನಿರ್ಧಾರವನ್ನ ಸ್ವಲ್ಪ ಮುಂದೂಡಲಾಗ್ತಾ ಇದೆ, ವಿಳಂಬ ಮಾಡಲಾಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರವಾಸವನ್ನ ಗಮನಿಸಿ ಮುಂದಿನ ನಿರ್ಧಾರವನ್ನ ಡಿಕೆ ಶಿವಕುಮಾರ್ ಅವರು ತಗೊಳ್ತಾ ಇದ್ದಾರೆ. ಹಾಗೆ ರಾಹುಲ್ ಗಾಂಧಿ ಸೇರಿ ನಾಯಕರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಲಿದ್ದಾರೆ. ಎಲ್ಲರೂ ಕೂಡ ದೆಹಲಿಯಲ್ಲಿ ಇರುವ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರವಾಸವನ್ನ ಬೆಳೆಸಲಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇಂದು ಮನೆಯಲ್ಲೇ ಡಿಕೆ ಶಿವಕುಮಾರ್ ಇರಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇಡೀ ದಿನ ಯಾವುದೇ ಟೂರ್ ಪ್ಲಾನ್ ಮಾಡಿಲ್ಲ. ಪಕ್ಷದ ನಾಯಕರು ನಿವಾಸಕ್ಕೆ ಬಂದು ಭೇಟಿ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇಡೀ ದಿನ ಮನೆಯಲ್ಲೇ ಇರಲಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಇಡೀ ದಿನ ಯಾವುದೇ ಟೂರ್ ಪ್ಲಾನ್ಗಳನ್ನ ಮಾಡಿಲ್ಲ. ಪಕ್ಷದ ನಾಯಕರು ಯಾರಾದರೂ ನಿವಾಸಕ್ಕೆ ಬಂದು ಭೇಟಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಿ ಈಗ ಮನೆಯಲ್ಲೇ ಇರಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಅವರು ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕರ್ನಾಟಕದಲ್ಲೇ ಇರುವಂತ ಕಾರಣ, ಅವರು ದೆಹಲಿಯಲ್ಲಿ ಇರದೇ ಇರುವಂತ ಕಾರಣ ಈಗ ದೆಹಲಿಗೆ ಹೋಗುವಂತ ಈ ಒಂದು ಯೋಚನೆಯನ್ನ ಸದ್ಯ ವಿಳಂಬ ಮಾಡಲಾಗ್ತಾ ಇದೆ, ಮುಂದೂಡಲಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ನಾಯಕರು ಅಲ್ಲಿ ಇರುವಂತ ಸಮಯದಲ್ಲೇ ಹೋಗಿ ಅವರನ್ನ ಭೇಟಿ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಹೆಬ್ಬಾರ್, ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದಲ್ಲೇ ಇರುವಂತ ಕಾರಣ ಈ ಒಂದು ಪ್ರವಾಸವನ್ನ ವಿಳಂಬ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಯಾವಾಗ ಹೋಗ್ಬಹುದು ಡೆಲ್ಲಿಗೆ ಅನ್ಸುತ್ತೆ? ಸುನಿಧಿ, ನಿನ್ನೆ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಮುಗಿದ ನಂತರದಲ್ಲಿ ರಾಜಭವನಕ್ಕೆ ತೆರಳಿದ ನಂತರ ರಾತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇತ್ತು. ಆ ರೀತಿ ಪ್ಲಾನ್ ಕೂಡ ಆಗಿತ್ತು. ಆದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ, ಕಲಬುರಗಿಗೆ ಬಂದಿದ್ದಾರೆ, ಅವರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಇವರು ಈಗ ದೆಹಲಿಗೆ ಹೋದ್ರೂ ಸಹಿತ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಇನ್ನಿತರ ಪ್ರಮುಖ ನಾಯಕರನ್ನ ಮಾತ್ರ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಲ್ಲ, ಈ ಸಂಪುಟದ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರವಾಸವನ್ನ ಸದ್ಯಕ್ಕೆ ಮುಂದೂಡಿದ್ದಾರೆ. ನಾಳೆ ಬೆಳಿಗ್ಗೆ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಇದೆ. ಅಲ್ಲಿ ಹೋಗಿ ಪಟ್ಟಿಯನ್ನ ಅಂತಿಮ ಮಾಡ್ಕೊಂಡ್ ಬರ್ತಾರೆ ಅಂತೇಳಿ. ಇವತ್ತು ಡಿಕೆ ಶಿವಕುಮಾರ್ ಅವರ ಟೂರ್ ಪ್ಲಾನ್ ಪ್ರಕಾರ ಯಾವುದೂ ಕಾರ್ಯಕ್ರಮ ಇಲ್ಲ, ಮನೆಯಲ್ಲಿ ಇರ್ತಾರೆ. ಅಚಾನಕ್ ಏನಾದ್ರು ಭೇಟಿ ಏನಾದ್ರು ಇದ್ರೆ ಹೊರಗಡೆ ಹೋಗಿ ಬರ್ಬಹುದು ಹೊರತು ನಿಯೋಜಿತ ಕಾರ್ಯಕ್ರಮಗಳು ಯಾವುದೂ ಇಲ್ಲ. ಹೋದ್ರೆ ಕನಕಪುರಕ್ಕೆ ಹೋಗಬಹುದು ಅನ್ನೋಂತ ಒಂದು ನಿರೀಕ್ಷೆ ಇದೆ. ಅದರ ಹೊರತಾಗಿ ಎಲ್ಲಿಯೂ ಹೋಗುವಂತ ಪ್ಲಾನ್ ಸದ್ಯಕ್ಕಿಲ್ಲ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ನಾಳೆ ಬೆಳಿಗ್ಗೆ ದೆಹಲಿಗೆ ಹೋಗ್ತಾರೆ. ಸಚಿವ ಆಕಾಂಕ್ಷಿಗಳ ಪಟ್ಟಿಯನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಒಂದು 10-12 ಜನರ ಹೆಸರನ್ನು ಫಸ್ಟ್ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಬೋಧಿಸೋದಕ್ಕೋಸ್ಕರ ಅವ್ರನ್ನ ಫೈನಲ್ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಆ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅಂತಿಮ ಮಾಡಿಕೊಂಡು ವಾಪಸ್ ಆಗ್ತಾರೆ ಅನ್ನೋಂತ ಮಾಹಿತಿ ಸದ್ಯಕ್ಕಿದೆ. ಇವತ್ತಿನ ಕಾರ್ಯಕ್ರಮ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಎಲ್ಲಿ ಹೋಗಲ್ಲ, ಮನೆಯಲ್ಲೇ ಇರ್ತಾರೆ. ಯಾರಾದ್ರೂ ಪ್ರಮುಖ ನಾಯಕರು ಅಂದ್ರೆ ಒಂದಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಎರಡನೇ ಹಂತದಲ್ಲಾದ್ರೂ ತಮಗೆ ಅವಕಾಶ ಸಿಗಬಹುದು ಸಚಿವ ಸಂಪುಟದ ಸೇರ್ಲಿಕ್ಕೆ ಅಂತ ಹೇಳಿ ಅಂತಹ ನಾಯಕರುಗಳು ಕೆಲವರೆಲ್ಲ ಬಂದು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಬಂದು ಅವ್ರ ಜೊತೆಲಿ ಸಮಾಲೋಚನೆ ನಡೆಸಬಹುದು. ಬೇರೆ ಬೇರೆ ನಾಯಕರು ನಿನ್ನೆನೂ ಕೂಡ ಕೆಲವರೆಲ್ಲ ಬಂದಿದ್ರು. ಅವರು ಡಿಕೆ ಶಿವಕುಮಾರ್ ಅವರು ನಿವಾಸದಲ್ಲಿ ಇರ್ಲಿಲ್ಲ. ರಾಜಭವನಕ್ಕೆ ತೆರಳದಂತ ಸಂದರ್ಭದಲ್ಲಿ ಇನ್ನೇನು ಬರ್ಬೋದು ಅನ್ನೋ ಕಾರಣಕ್ಕಾಗಿ ಕೆಲ ನಾಯಕರೆಲ್ಲ ಬಂದಿದ್ರು, ಆದ್ರೆ ಭೇಟಿ ಸಾಧ್ಯ ಆಗಿರ್ಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಒಂದಷ್ಟು ಜನ ಬಂದು ಭೇಟಿ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಬೆಳಗಿಂದ ಸಂಜೆವರೆಗೂ ಸಹಿತ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಇರ್ತಾರೆ. ಒಂದಷ್ಟು ನಾಯಕರು ಬಂದು ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾರೆ. ಅವರ ದೆಹಲಿ ಪ್ರವಾಸ ನಾಳೆ ಬೆಳಿಗ್ಗೆ ಅಂತ ಹೇಳಿ ಸದ್ಯಕ್ಕೆ ನಿಗದಿಯಾಗಿರುವಂತ ಮಾಹಿತಿ ಲಭ್ಯ ಆಗಿದೆ. ಸುನಿಧಿ, ಧನ್ಯವಾದಗಳು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.